ನಮಸ್ಕಾರ ಸ್ನೇಹಿತರೆ, 8ನೇ ಶತಮಾನದ ಆಸುಪಾಸು ಜಪಾನಲ್ಲಿ ಒಬ್ಬ ಸ್ಯಾಮುರಾಯ್ ಯೋಧ ತನ್ನ ಹೆಂಡತಿ ಜೊತೆ ಕಾಡಿನಲ್ಲಿ ಓಡಾಡಬೇಕಾದ್ರೆ ಯಾರೋ ಸ್ಯಾಮುರಾಯ್ನ ಕೊಲೆ ಮಾಡಿ ಅವನ ಹೆಂಡತಿ ಮೇಲೆ ಅತ್ಯಾಚಾರ ಮಾಡಿ ಹೋಗ್ತಾರೆ. ಸೊ ಈ ಕೃತ್ಯವನ್ನ ಮಾಡಿದವರು ಯಾರು ಅಂತ ಕಂಡುಹಿಡಿಯೋಕೆ ಪೊಲೀಸ್ ಅವ್ರಿಗೆ 4 ಜನ ಪ್ರತ್ಯಕ್ಷದರ್ಶಿಗಳು ಸಿಗ್ತಾರೆ. ಇವರನ್ನ ಸಾಲಾಗಿ ಕೂರಿಸ್ಕೊಂಡು ಕೊಲೆ ಅತ್ಯಾಚಾರ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಕೇಳಿದಾಗ ಒಬ್ಬೊಬ್ರು ಒಂದೊಂದು ರೀತಿ ಕತೆ ಹೇಳ್ತಾರೆ. ಯಾರು ಸತ್ಯ ಹೇಳ್ತಾ ಇದಾರೆ, ಯಾರು ಸುಳ್ಳು ಹೇಳ್ತಾ ಇದಾರೆ, ಈ ಐ ವಿಟ್ನೆಸ್ ಗಳು ನಿಜವಾಗ್ಲೂ ಐ ವಿಟ್ನೆಸ್ ಆಗಿದಾರ ಅನ್ನೋದೇ ಗೊತ್ತಾಗಲ್ಲ. ಕೊನೆಗೆ ಸಾವನ್ನಪ್ಪಿರೋ ಸ್ಯಾಮುರಾಯ್ ಯೋಧನ ಆತ್ಮವನ್ನ ಕೂಡ ಕರೆಸಿ ಏನಾಯ್ತಪ್ಪ ಅಂತ ಕೇಳಿದ್ರೆ ಈ ಆತ್ಮ ಬೇರೆನೆ ಕತೆ ಹೇಳುತ್ತೆ. ಸೊ ಏನ್ ನಡೀತಿದೆ, ಯಾರ್ಯಾರು ಯಾವ ತರ ಕತೆ ಹೊಡಿತಾ ಇದ್ದಾರೆ, ಯಾವ್ದು ಸತ್ಯ, ಕೊಲೆ ಮಾಡಿದವ್ರು ಯಾರಿರ್ಬೋದು ಅನ್ನೋದನ್ನ 1950ರಲ್ಲಿ ರಿಲೀಸ್ ಆಗಿದ್ದ ರಾಶೋಮೋನ್ ಅನ್ನೋ ಜಾಪನೀಸ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಈ ಮೂವಿಯನ್ನ ಜಪಾನ್ನ ಅತ್ಯುತ್ತಮ ಡೈರೆಕ್ಟರ್ ಗಳಲ್ಲಿ ಒಬ್ಬರಾದ ಅಕಿರಾ ಕುರೋಸಾವಾ ಅವರು ಡೈರೆಕ್ಟ್ ಮಾಡಿದ್ದಾರೆ. ಒಂದು ಘಟನೆಗೆ ಸಾಕ್ಷಿಯಾದವರ ದೃಷ್ಟಿಕೋನದಲ್ಲಿ ಹೇಳೋ ಕತೆ ಇದು. ಅಂದ್ರೆ ಒಂದೇ ಘಟನೆಯ ಬಗ್ಗೆ ಬೇರೆ ಬೇರೆ ವ್ಯಕ್ತಿಗಳು ಯಾವ ರೀತಿ ಆ ಘಟನೆ ನಡೀತು ಅಂತ ತಮ್ಮದೇ ಆದ ಸ್ಟೋರಿ ಹೇಳೋದು. ಇಂಥ ಸ್ಕ್ರೀನ್ ಪ್ಲೇ ಸ್ಟೋರಿ ಟೆಲಿಂಗ್ ನ ಮೊದಲನೇ ಬಾರಿ ಬಳಸಿದ್ದು ರಾಶೋಮೋನ್ ಮೂವಿಯಲ್ಲಿ. ಅದಕ್ಕೆ ಇದನ್ನ ರಾಶೋಮೋನ್ ಎಫೆಕ್ಟ್ ಅಂತಾನೆ ಕರೀತಾರೆ. ನಮ್ಮಲ್ಲಿ ಉಳಿದವರು ಕಂಡಂತೆ ಕೂಡ ರಾಶೋಮೋನ್ ಎಫೆಕ್ಟ್ ನ ಯೂಸ್ ಮಾಡಿರೋದು. ರಾಶೋಮೋನ್ ಮೂವಿ ಕೂಡ ಉಳಿದವರು ಕಂಡಂತೆ ತರ ಮೊದಲು ರಿಲೀಸ್ ಆದಾಗ ಅಷ್ಟು ಪಾಪ್ಯುಲರ್ ಆಗಿಲ್ಲ, ಆದ್ರೆ ಈಗ ಕಲ್ಟ್ ಫಾಲೋಯಿಂಗ್ ಪಡ್ಕೊಂಡಿದೆ. ಜಪಾನ್ ನ ಪ್ಯಾನ್ ವರ್ಲ್ಡ್ ಮೂವಿ ಇದಾಗಿತ್ತು. ಅದಕ್ಕೆ ಅಮೆರಿಕಾದಲ್ಲಿ ಒಳ್ಳೆ ರಿವ್ಯೂಸ್ ಕೂಡ ಬಂತು. ರೇಟಿಂಗ್ಸ್ ಬಗ್ಗೆ ಹೇಳೋದಾದ್ರೆ IMDb ಅಲ್ಲಿ 8.2 ಔಟ್ ಆಫ್ 10 ಮತ್ತೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 98% ರೇಟಿಂಗ್ ಇದೆ. ಸೊ ವಿಡಿಯೋಲಿ ರಾಶೋಮೋನ್ ಮೂವಿಯ ಸ್ಟೋರಿ ಜೊತೆಗೆ ಎಂಡಿಂಗ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಮೊದಲೇ ಹೇಳ್ದಂಗೆ ಈ ಮೂವಿಯ ಕತೆ ನಡೆಯೋದು 8ನೇ ಶತಮಾನದ ಆಸುಪಾಸು ಜಪಾನ್ ಅಲ್ಲಿ. ತುಂಬಾನೇ ಜೋರಾಗಿ ಮಳೆ ಆಗ್ತಿದೆ ಅಂತ ರಾಶೋಮೋನ್ ಊರಿನ ಗೇಟ್ ಕೆಳಗೆ ಇಬ್ಬರು ವ್ಯಕ್ತಿಗಳು ಮಳೆ ನಿಲ್ಲೋದನ್ನೇ ಕಾಯ್ಕೊಂಡು ಕೂತಿದ್ದಾರೆ. ಒಬ್ಬ ಮರ ಕಡಿಯವನು, ಇನ್ನೊಬ್ಬ ಪ್ರೀಸ್ಟ್. ಇವರ ಹೆಸರು ಮೂವಿಯಲ್ಲಿ ಎಲ್ಲೂ ಹೇಳಲ್ಲ ಸ್ನೇಹಿತರೆ, ಅದಕ್ಕೆ ಮರ ಕಡಿಯವನು ಮತ್ತೆ ಪ್ರೀಸ್ಟ್ ಅಂತಾನೆ ಇವರಿಬ್ಬರನ್ನ ಕರೆಯೋಣ. ಪ್ರೀಸ್ಟ್ ಅಂದ್ರೆ ಸ್ನೇಹಿತರೆ ಕ್ರಿಶ್ಚಿಯನ್ ಚರ್ಚ್ ಅಲ್ಲಿ ಇರೋ ಪ್ರೀಸ್ಟ್ ಅಲ್ಲ, ಬುದ್ಧಿಸ್ಟ್ ಟೆಂಪಲ್ ಅಲ್ಲಿ ಇರೋ ಪ್ರೀಸ್ಟ್. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಬ್ಬ ವ್ಯಕ್ತಿ ಮಳೆಯಲ್ಲಿ ನೆನ್ಕೊಂಡು ಈ ಗೇಟ್ ಕೆಳಗೆ ಓಡ್ ಬರ್ತಾನೆ. ಇವನ ಹೆಸರು ಕೂಡ ಮೂವಿಯಲ್ಲಿ ಎಲ್ಲೂ ಹೇಳಲ್ಲ, ಅದಕ್ಕೆ ನಾನೇ ಒಂದು ಹೆಸರಿಡ್ತೀನಿ, ಮಿನಾಟೋ ಅಂತ. ಮಿನಾಟೋ ಇಲ್ಲಿಗೆ ಬಂದಾಗ ಮರ ಕಡಿಯವನು ನನಗೆ ಏನು ಅರ್ಥನೇ ಆಗ್ತಿಲ್ಲ, ಇಂಥ ವಿಚಿತ್ರವಾದ ಕತೆ ನಾನು ಯಾವತ್ತೂ ಕೇಳೇ ಇಲ್ಲ ಅಂತ ಹೇಳ್ತಿರೋದನ್ನ ಕೇಳಿಸ್ಕೊಂಡು ಮಿನಾಟೋ ಯಾಕ್ರಪ್ಪ ಏನಾಯ್ತು ನನಗೂ ಒಂದ್ ಸ್ವಲ್ಪ ಹೇಳಿ ಅಂದಾಗ ಪ್ರೀಸ್ಟ್ ಹೇಳ್ತಾನೆ, ಎಂತ ವಿದ್ವಾಂಸರಿಗೂ ವಿಚಿತ್ರ ಅನ್ಸೋ ಕತೆ ಇದು. ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ, ಅವನು ಜೀವಂತವಾಗಿದ್ದಾಗ ನಾನು ಮತ್ತೆ ಈ ಮರ ಕಡಿಯವನು ಅವನನ್ನ ನೋಡಿದ್ವಿ. ನಾವು ಏನ್ ನೋಡಿದ್ವು ಅದನ್ನ ಹೇಳೋಕೆ ಕೋರ್ಟ್ ನ ಹೊರಗೆ ಪೊಲೀಸ್ ಅವ್ರ ಹತ್ರ ಹೋದಾಗ ಆ ಕೊಲೆಯನ್ನ ನೋಡಿದ ಪ್ರತ್ಯಕ್ಷದರ್ಶಿಗಳು ಹೇಳಿದ ಕಥೆಯನ್ನ ಕೇಳಿ ಇನ್ನೂ ತಿಂದಿದ್ದು ಜೀರ್ಣ ಆಗ್ತಿಲ್ಲ ಅಂದಾಗ, ಏನು ಒಬ್ಬನ ಕೊಲೆ ಆಗಿದ್ಯಾ, ಕೊಲೆ ಆಗೋದು ಡೆಡ್ ಬಾಡಿಗಳೆಲ್ಲ ಸಿಗೋದು ಸಾಮಾನ್ಯ, ಈ ಗೇಟ್ ಮೇಲೆ ಹುಡುಕಿದ್ರು ಒಂದಷ್ಟು ಡೆಡ್ ಬಾಡಿ ಸಿಗುತ್ತೆ ಅಂತ ಮಿನಾಟೋ ಹೇಳ್ತಾನೆ. ಇದಕ್ಕೆ ಪ್ರೀಸ್ಟ್, ನೀವು ಹೇಳಿದ್ದು ನಿಜ, ಯುದ್ಧ, ಪ್ರವಾಹ, ಭೂಕಂಪ, ಬರಗಾಲ ಎಲ್ಲ ಬಂದು ಮನುಷ್ಯರನ್ನ ಕೊಂದಿದೆ, ಜೊತೆಗೆ ದರೋಡೆಕೋರರ ಕಾಟ ಕೂಡ ಶುರು ಆಗಿದೆ. ಜನರನ್ನ ಅವರು ಇರುವೆಗಳ ರೀತಿ ಒಸ್ಕಾಕಿ ಸಾಯಿಸೋದನ್ನ ನೋಡಿದೀನಿ, ಆದ್ರೆ ಇಂಥ ತಲೆ ತಿರುಗೋ ಕತೆ ನಾನು ಕೇಳೇ ಇರ್ಲಿಲ್ಲ. ಈ ಕತೆ ಕೇಳಿ ಮನುಷ್ಯನ ಮೇಲೆ ನಂಬಿಕೆನೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಕೊನೆಗೆ ಏನ್ ಕತೆ ಅಂತ ಮರ ಕಡೆಯವನು ಮಿನಾಟೋಗೆ ಹೇಳೋಕೆ ಶುರು ಮಾಡ್ತಾನೆ. ನೀನಾದ್ರೂ ಈ ಕಥೆಯ ಅರ್ಥವನ್ನ ಹೇಳ್ತೀಯ ನೋಡೋಣ ಅಂತ. 3 ದಿನದ ಹಿಂದೆ ಈ ಮರ ಕಡೆಯವನು ಕಾಡಿಗೆ ಮರ ಕಟ್ ಮಾಡ್ಕೊಂಡ್ ಬರೋಕೆ ಅಂತ ಹೋಗಿದ್ದಾಗ ಒಂದು ಜಾಗದಲ್ಲಿ ದೊಡ್ಡ ಹ್ಯಾಟ್, ಇನ್ನೊಂದು ಜಾಗದಲ್ಲಿ ಸಣ್ಣ ಟೋಪಿ, ಕಟ್ಟಾಗಿರೋ ಹಗ್ಗ ಮತ್ತೆ ಒಂದು ತಾಯ್ತ, ಇಷ್ಟು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಸಿಗುತ್ತೆ. ಏನಾಗಿದ್ಯಪ್ಪ ಇಲ್ಲಿ ಅಂತ ನೋಡ್ಕೊಂಡು ಮುಂದೆ ಹೋದಾಗ ಒಂದು ಜಾಗದಲ್ಲಿ ಸ್ಯಾಮುರಾಯ್ ಯೋಧನ ಡೆಡ್ ಬಾಡಿ ಇರುತ್ತೆ. ಇದನ್ನ ನೋಡಿದ ಮರ ಕಡೆಯವನು ಕಿರ್ಚಾಡ್ತಾ ಕಾಡಿನಿಂದ ಪೊಲೀಸ್ ಅವ್ರ ಹತ್ರ ಆದಷ್ಟು ಬೇಗ ಬಂದು ವಿಷಯ ಹೇಳೋಕೆ ನೋಡ್ತಾನೆ. ಪೊಲೀಸ್ ಅವರು 3 ದಿನ ಬಿಡ್ಕೊಂಡು ಕೋರ್ಟ್ ಹೊರಗೆ ಬರಪ್ಪ, ಏನ್ ನೋಡ್ದೋ ಅಲ್ಲೇ ಹೇಳೋಂತೆ ಅಂತ ಕಳಿಸಿರ್ತಾರೆ. ಅದಕ್ಕೆ ಇವತ್ತು ರಾಶೋಮೋನ್ ಗೇಟ್ ಬಳಿ ಬರೋಕ್ಕೂ ಮುಂಚೆ ಮರ ಕಡೆಯವನು ಕೋರ್ಟ್ ಹತ್ರ ಪೊಲೀಸ್ ಅವರ ಮುಂದೆ ಕುತ್ಕೊಂಡು ತನಿಗೆ ಏನೇನ್ ಸಿಕ್ತು ಅದನ್ನ ಹೇಳ್ತಾನೆ. ಒಬ್ಳು ಮಹಿಳೆಯ ದೊಡ್ಡ ಹ್ಯಾಟು, ಸಾವನ್ನಪ್ಪಿರೋ ಸ್ಯಾಮುರಾಯ್ನ ಟೋಪಿ, ಇದರ ಜೊತೆಗೆ ಒಂದು ಹಗ್ಗ ಮತ್ತೆ ತಾಯ್ತಾ ಬಿಟ್ರೆ ನನಗೇನು ಸಿಗ್ಲಿಲ್ಲ ಅಂದಾಗ ಪೊಲೀಸ್ ಅವರು ಕೇಳ್ತಾರೆ, ಕತ್ತಿಯನ್ನಾದ್ರೂ ನೋಡ್ದ ಅಂತ. ಯಾಕಂದ್ರೆ ಕತ್ತಿಯಿಂದಾನೆ ಸ್ಯಾಮುರಾಯ್ನ ಕೊಲೆ ಮಾಡಿದ್ದಾರೆ, ಇಲ್ಲ ಅಂದ್ರೆ ಸ್ಯಾಮುರಾಯ್ನ ಕತ್ತಿ ಆದ್ರೂ ಸಿಗ್ಬೇಕಲ್ಲ. ಇಲ್ಲಪ್ಪ ಕತ್ತಿ ಎಲ್ಲ ಸಿಗ್ಲಿಲ್ಲ ಅಂತ ಹೇಳ್ತಾನೆ ಮರ ಕಡೆಯವನು. ನಂತರ ಪೊಲೀಸ್ ಅವರು ಪ್ರೀಸ್ಟ್ ನ ಕರೆಸ್ತಾರೆ. ಪ್ರೀಸ್ಟ್ ಗೆ ಜಾಸ್ತಿ ಏನು ಗೊತ್ತಿಲ್ಲ. ಕಾಡಿನ ದಾರಿಯಲ್ಲಿ ಸ್ಯಾಮುರಾಯ್ ತನ್ನ ಹೆಂಡತಿಯನ್ನ ಕುದುರೆ ಮೇಲೆ ಕೂರ್ಸ್ಕೊಂಡು ಹೋಗೋದನ್ನ ನೋಡಿರ್ತಾನೆ ಅಷ್ಟೇ. ಅವನು ಸಾವನ್ನಪ್ಪಿರೋ ವಿಷಯ ಪ್ರೀಸ್ಟ್ ಗೆ ಗೊತ್ತೇ ಇರಲ್ಲ. ಪ್ರೀಸ್ಟ್ ಹೇಳಿದ್ರಿಂದ ಒಂದಂತೂ ಕನ್ಫರ್ಮ್ ಆಗುತ್ತೆ, ಆ ಸ್ಯಾಮುರಾಯ್ ಟೋಪಿ, ದೊಡ್ಡ ಹ್ಯಾಟ್ ಎಲ್ಲ ಅವರಿಬ್ರಿಗೆ ಸೇರಿದ್ದು. ನಂತರ ಇನ್ನೊಬ್ಬ ವ್ಯಕ್ತಿಯನ್ನ ಪೊಲೀಸ್ ಅವರು ಕರೆಸ್ತಾರೆ. ಈ ವ್ಯಕ್ತಿ ಟಾಜೋಮಾರು ಅನ್ನೋ ಡಕಾಯ್ತನನ್ನ ಬಂಧಿಸಿ ಇಟ್ಕೊಂಡ್ ಬಂದಿದ್ದಾನೆ. 2 ದಿನದ ಹಿಂದೆ ಕೆರೆ ಹತ್ರ ಈ ಟಾಜೋಮಾರು ತನ್ನ ಕುದುರೆ ಮೇಲಿಂದ ಕೆಳಗೆ ಬಿದ್ದು ಒದ್ದಾಡ್ತಾ ಇರ್ತಾನೆ. ಆಗ ಇವನನ್ನ ಬಂಧಿಸಿ ಇಟ್ಕೊಂಡ್ ಬಂದಿದ್ದಾನೆ ಈ ವ್ಯಕ್ತಿ. ಯಾಕೆಂದ್ರೆ ಒಂದು ಇವನು ಡಕಾಯ್ತ, ಇನ್ನೊಂದು ಇವನ ಹತ್ರ ಇರೋ ಬಿಲ್ಲು, ಬಾಣ, ಕುದುರೆ
ಎಲ್ಲ ಕೂಡ ಆ ಸ್ಯಾಮುರೈಗೆ ಸೇರಿದ್ದು. ಇದೇ ಕುದುರೆ ಮೇಲೆ ತನ್ನ ಹೆಂಡತಿಯನ್ನ ಕೂರಿಸಿಕೊಂಡು ಕಾಡಿನ ದಾರಿಯಲ್ಲಿ ಹೋಗ್ತಿದ್ದ ಆ ಸ್ಯಾಮುರೈ. ಟಾಜೋಮಾರು ಹೇಳ್ತಾನೆ, ನಾನು ಕುದುರೆ ಮೇಲೆ ಬರ್ಬೇಕಾದ್ರೆ ತುಂಬಾನೇ ಬಾಯಾರಿಕೆ ಆಯ್ತು ಅಂತ ಒಂದು ಜಾಗದಲ್ಲಿ ನೀರು ಕುಡಿಯೋಕೆ ಹೋದೆ. ಆ ನೀರಲ್ಲಿ ವಿಷಕಾರಿ ಹಾವು ಸಾವನ್ನಪ್ಪಿತ್ತೋ ಏನೋ ಗೊತ್ತಿಲ್ಲ. ನೀರು ಕುಡಿದಾದ್ಮೇಲೆ ತುಂಬಾನೇ ಹೊಟ್ಟೆ ನೋವು ಶುರು ಆಯ್ತು. ಅದಕ್ಕೆ ಕೆರೆ ಹತ್ರ ಬಿದ್ದು ಒದ್ದಾಡ್ತಿದ್ದೆ. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನಾನು ತಗ್ಲಾಕೊಂತೀನಿ ಅಂತ. ಅದಕ್ಕೆ ನಾನು ನಿಜಾನೇ ಹೇಳ್ತೀನಿ, ನನ್ಗೇನ್ ಭಯ ಇಲ್ಲ, ನಾನೇ ಆ ಸ್ಯಾಮುರೈನ ಕೊಂದಿದ್ದು ಅಂತ ಎಲ್ಲಾ ವಿಷಯವನ್ನ ಹೇಳ್ತಾನೆ. 3 ದಿನದ ಹಿಂದೆ ಟಾಜೋಮಾರು ಕಾಡಿನಲ್ಲಿ ಮರದ ಕೆಳಗೆ ಎಲ್ಲ ಹಾರಾಕೊಂಡು ಶೆಕೆ ಅಂತ ಮಲಗಿದ್ದಾಗ ತಂಪಾದ ಗಾಳಿ ಬೀಸೋಕೆ ಶುರು ಆಗುತ್ತೆ. ಕಣ್ಣು ಬಿಟ್ಟು ನೋಡಿದ್ರೆ ಆ ಸ್ಯಾಮುರೈ ತನ್ನ ಹೆಂಡತಿಯನ್ನ ಇವನ ಮುಂದೆನೆ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ಯಾಮುರೈನ ಹೆಂಡತಿಯ ಮುಖವನ್ನ ನೋಡಿ ಮೊದಲನೇ ನೋಟದಲ್ಲಿ ಇವನ್ಗೆ ಪ್ರೀತಿ ಶುರು ಆಯ್ತು. ಇಂಥ ದೇವತೆ ನನಗೆ ಬೇಕೇ ಬೇಕು, ಅವಳ ಗಂಡನನ್ನ ಕೊಂದ್ರೂ ಪರವಾಗಿಲ್ಲ, ಅವಳು ನನಗ್ ಬೇಕು ಅಂತ ಹೊಡ್ತಾನೆ. ಆದ್ರೆ ಮೊದ್ಲು ಅವಳ ಗಂಡನನ್ನ ಸಾಯಿಸದೆ ಅವಳನ್ನ ಪಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಸ್ಯಾಮುರೈ ಹತ್ರ ಬಂದು, ಇಲ್ಲೇ ಕಾಡಿನಲ್ಲಿ ನನಗೆ ಯಾರೋ ಮಣ್ಣಲ್ಲಿ ಊತ ಹಾಕಿದ್ದ ಕತ್ತಿಗಳು ಕನ್ನಡಿಗಳೆಲ್ಲ ಸಿಕ್ಕಿದೆ, ಅದನ್ನ ತೆಕ್ಕೊಂಡು ನಾನು ಈಗ ಬೆಟ್ಟದ ಹಿಂದೆ ಊತ ಹಾಕಿ ಬಂದಿದ್ದೀನಿ. ನಿನಗೆ ಕತ್ತಿ ಕೊಂಡ್ಕೋಬೇಕು ಅಂದ್ರೆ ಹೇಳು, ತುಂಬಾನೇ ಕಡಿಮೆ ದುಡ್ಡಿಗೆ ಕೊಡ್ತೀನಿ. ಈ ಕತ್ತಿಯನ್ನ ನೋಡಬೇಕಾದ್ರೆ ಹೇಗಿದೆ ಅಂತ ತನ್ನ ಕತ್ತಿಯನ್ನ ಟಾಜೋಮಾರು ಸ್ಯಾಮುರೈಗೆ ತೋರಿಸ್ತಾನೆ. ಇವನು ಡಕಾಯ್ತ ಕಮ್ ವ್ಯಾಪಾರಿ ಇರ್ಬೇಕು, ಕತ್ತಿ ಬೇರೆ ಚೆನ್ನಾಗಿದೆ, ಕತ್ತಿಗಳನ್ನ ಕೂಡ ಕೊಂಡ್ಕೊಳ್ಳೋಣ ಅಂತ ಸ್ಯಾಮುರೈ ತನ್ನ ಬಿಲ್ಲು ಬಾಣ ಎಲ್ಲ ಇಲ್ಲೇ ಇಟ್ಟು ಹೆಂಡತಿನೂ ಇಲ್ಲೇ ಬಿಟ್ಟು ಬರೀ ಕತ್ತಿಯನ್ನ ತಗೊಂಡು ನಡಿ ಬೇರೆ ಕತ್ತಿಗಳನ್ನ ತೋರಿಸುವಂದಾಗ ಬೆಟ್ಟದ ಹಿಂದೆ ಸ್ಯಾಮುರೈನ ಕರ್ಕೊಂಡ್ ಹೊಡ್ತಾನೆ ಟಾಜೋಮಾರು. ಕಾಡಿನ ಮಧ್ಯಕ್ಕೆ ಕರ್ಕೊಂಡ್ ಬಂದು ಟಾಜೋಮಾರು ಸ್ಯಾಮುರೈ ಮೇಲೆ ಹಿಂದೆಯಿಂದ ಹಲ್ಲೆ ಮಾಡಿ ಇವನನ್ನ ಇಲ್ಲೇ ಕಟ್ ಹಾಕಿ ಇವನ ಹೆಂಡತಿ ಹತ್ರ ಬರ್ತಾನೆ. ಸ್ಯಾಮುರೈನ ಹೆಂಡತಿ ಹೆಸರು ಮಸಾಗೋ ಅಂತ. ಟಾಜೋಮಾರು ಇವಳಿಗೆ, ನಿನ್ ಗಂಡಂಗೆ ಯಾಕೋ ಇದ್ದಕ್ಕಿದ್ದಂಗೆ ಹುಷಾರಿಲ್ದಂಗ ಆಗಿದೆ, ಬೇಗ ಬಾ ಅಂತ ಇವಳನ್ನ ಕೈ ಹಿಡ್ಕೊಂಡು ಸ್ಯಾಮುರೈ ಹತ್ರ ಕರ್ಕೊಂಡ್ ಬಂದಾಗ ಟಾಜೋಮಾರು ತನ್ನ ಗಂಡನನ್ನ ಕಟ್ಟಾಕಿ ಕೂರ್ಸಿರೋದನ್ನ ಕಣ್ಣಾರೆ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ. ದಾರಿಯಲ್ಲಿ ಓಡ್ ಬರ್ಬೇಕಾದ್ರೆ ಇವಳ ಹ್ಯಾಟ್ ಕೂಡ ಬಿದ್ದೋಗಿದೆ. ಈಗ ಒಂದ್ 1/4 ಗಂಟೆ ಯಾರು ಏನು ಮಾತಾಡ್ದಂಗೆ ಒಬ್ರು ಮುಖ ಒಬ್ರು ನೋಡ್ಕೋಬೇಕಾದ್ರೆ ಸಡನ್ ಆಗಿ ಮಸಾಗೋ ತನ್ನ ಹತ್ರ ಇದ್ದ ಚಿಕ್ಕು ಚಾಕುವನ್ನ ತಗೊಂಡು ಟಾಜೋಮಾರೋ ಮೇಲೆ ಹಲ್ಲೆ ಮಾಡ್ತಾಳೆ. ಆದ್ರೆ ಒಂದೇನು ಕಿತ್ಕೊಳ್ಳೋಕಾಗಲ್ಲ. ಚಾಕು ಬಿಸಿ ಬಿಸಿ ಸುಸ್ತಾಗಿ ಕುತ್ಕೊಂಡಿದ್ದಾಗ ಇವಳನ್ನ ಹಿಡ್ಕೊಂಡು ಇವಳ ಮೇಲೆ ಅತ್ಯಾಚಾರ ಮಾಡ್ತಾನೆ ಟಾಜೋಮಾರು. ಮಸಾಗೋ ಕೈಯಲ್ಲಿ ಚಾಕು ಇತ್ತು, ಇನ್ನು ಡಿಫೆಂಡ್ ಮಾಡ್ಕೋಬಹುದಾಗಿತ್ತು. ಆದ್ರೆ ಅತ್ಯಾಚಾರ ರೊಮ್ಯಾನ್ಸ್ ಆಗಿ ಬದಲಾಗುತ್ತೆ. ಇವನನ್ನ ಒಪ್ಕೊಂತಾಳೆ ಮಸಾಗೋ. ಎಲ್ಲ ಆದ್ಮೇಲೆ ಟಾಜೋಮಾರೋ ಇಲ್ಲಿಂದ ಹೊರಟಾಗ ಮಸಾಗೋ ಓಡ್ ಬಂದು ಟಾಜೋಮಾರೋನ ಕಾಲಿಡ್ಕೊಂಡು, ಇಲ್ಲಿಂದ ಹಾಗೆ ಹೋಗ್ಬೇಡ, ನೀನ್ ಸಾಯ್ಬೇಕು ಇಲ್ಲ ನನ್ ಗಂಡ ಸಾಯ್ಬೇಕು, ಇಬ್ಬರು ವ್ಯಕ್ತಿಗಳ ಜೊತೆ ಸಂಬಂಧದಲ್ಲಿ ಇದ್ದೆ ಅನ್ನೋ ಕಳಂಕ ನನಗೆ ಬೇಡ, ದಯವಿಟ್ಟು ನೀನ್ ಸಾಯಿ ಇಲ್ಲ ನನ್ ಗಂಡನ್ನ ಸಾಯಿಸು ಅಂತ ಇದ್ದಾಳೆ. ಇದನ್ನೆಲ್ಲ ಮೂವಿ ನೋಡೋರಂಗೆ ನೋಡ್ಕೊಂಡ್ ಕೂತಿರೋ ಸ್ಯಾಮುರೈಗೆ ಇದೇ ನನ್ ಹೆಂಡತಿ ಪಾರ್ಟಿನೇ ಚೇಂಜ್ ಮಾಡ್ತಾವಳಲ್ಲ ಅಂತ ಶಾಕ್ ಆಗಿದೆ. ಟಾಜೋಮಾರೋ ಆಯ್ತು ನೀನ್ ಹೇಳ್ದಂಗೆ ಆಗ್ಲಿ ಅಂತ ಸ್ಯಾಮುರೈನ ಮೊದ್ಲು ಕೊಲ್ಲೋದಿಲ್ಲ. ಕೈಗೆ ಕಟ್ಟಿರೋ ಹಗ್ಗವನ್ನ ಕಟ್ ಮಾಡಿ ಇವನಿಗೆ ಕತ್ತಿಯನ್ನ ಕೊಟ್ಟು ತನ್ನ ಜೊತೆ ಫೈಟ್ ಮಾಡೋಕೆ ಹೇಳ್ತಾನೆ. ಯಾಕಂದ್ರೆ ಯಾರಿಗೆ ಯೋಗ್ಯತೆ ಇದೆಯೋ ಅವರು ಗೆಲ್ತಾರೆ, ಇನ್ನೊಬ್ರು ಸಾಯ್ತಾರೆ. ಇಬ್ಬರು ತುಂಬಾನೇ ಹೊತ್ತು ಕತ್ತಿ ಹಿಡ್ಕೊಂಡು ಹೊಡೆದಾಡ್ತಾರೆ. ಇಬ್ರು ಸೋಲೊಪ್ಕೊಳ್ಳೋ ಮಾತೇ ಇಲ್ಲ. ಆಮೇಲೆ ಕೊನೆಗೆ ಸ್ಯಾಮುರೈ ಹೋಗಿ ಬೇಲಿ ಒಳಗೆ ಬಿದ್ದಾಗ ಟಾಜೋಮಾರು ಇವನಿಗೆ ಕತ್ತಿಯಿಂದ ಚುಚ್ಚಿ ಸಾಯಿಸ್ಬಿಡ್ತಾನೆ. ಸ್ಟೋರಿ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಕಥೆಯನ್ನ ಟಾಜೋಮಾರು ಹೇಳಿದಾಗ ಪೊಲೀಸ್ ಅವರು ಸ್ಯಾಮುರೈನ ಕತ್ತಿ, ಮಸಾಗೋನ ಚಾಕು ಏನಾಯ್ತು, ಮಸಾಗೋ ಎಲ್ಲೋದ್ಲು ಅಂತ ಕೇಳಿದಾಗ ಸ್ಯಾಮುರೈನ ಕೊಂದು ವಾಪಸ್ ಬರೋ ಅಷ್ಟರಲ್ಲಿ ಮಸಾಗೋ ಅಲ್ಲಿ ಇರ್ಲೇ ಇಲ್ಲ, ಎಲ್ಲೋದ್ಲೋ ಗೊತ್ತಿಲ್ಲ. ಆಮೇಲೆ ಸ್ಯಾಮುರೈನ ಕತ್ತಿ, ಬಿಲ್ಲು ಬಾಣವನ್ನ ಮತ್ತೆ ಕುದುರೆಯನ್ನ ಕೂಡ ತಗೊಂಡು ಹೊರಟೆ. ಅವನ ಕತ್ತಿಯನ್ನ ಕೊಟ್ಟು ಎಣ್ಣೆ ತಗೊಂಡೆ, ಆದ್ರೆ ಮಸಾಗೋನ ಚಾಕುನ ಮರ್ತೇ ಬಿಟ್ಟೆ. ಅದು ಕೂಡ ತುಂಬಾನೇ ಬೆಲೆ ಬಾಳೋ ಹಾಗೆ ಕಾಣ್ತಾ ಇತ್ತು. ಅದನ್ನೇ ಮರ್ತ್ ಬಂದ್ಬಿಟ್ನಲ್ಲ ಅಂತ ಹೇಳ್ತಾ ಇದ್ದಾನೆ. ಟಾಜೋಮಾರು ಈ ರೀತಿ ಪೊಲೀಸ್ ಅವರ ಮುಂದೆ ಹೇಳ್ದ ಅಂತ ರಾಶಮನ್ ಊರಿನ ಗೇಟ್ ಕೆಳಗೆ ಇರೋ ಮರ ಕಡೆಯವನು ಮಿನಾಟೋಗೆ ಹೇಳ್ತಾನೆ. ಇನ್ನ ಮುಂದಕ್ಕೆ ಏನಾಯ್ತು ಅನ್ನೋದನ್ನ ಪ್ರೀಸ್ಟ್ ಹೇಳೋಕೆ ಶುರು ಮಾಡ್ತಾನೆ. ನಾನು ಮತ್ತೆ ಆ ಮರ ಕಡೆಯವನು ಇಬ್ಬರು ಟಾಜೋಮಾರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಆಮೇಲೆ ಒಂದು ದೇವಸ್ಥಾನದಲ್ಲಿ ಬಚ್ಚಿಡ್ಕೊಂಡಿದ್ದ ಮಸಾಗೋನ ಪೊಲೀಸ್ ಅವರು ಹಿಡ್ಕೊಂಡ್ ಬಂದ್ರು. ಆದ್ರೆ ಅವಳು ಟಾಜೋಮಾರು ಏನ್ ಹೇಳಿದ್ನೋ ಆ ಕತೆ ಅಲ್ಲ, ಬೇರೆನೆ ಕತೆ ಹೊಡಿತಾಳೆ. ಟಾಜೋಮಾರು ಇವಳ ಮೇಲೆ ಅತ್ಯಾಚಾರ ಮಾಡೋವರೆಗೂ ಸೇಮ್ ಸ್ಟೋರಿನೇ ಹೇಳಿ ಕತೆಯಲ್ಲಿ ಹೊಸ ಟ್ವಿಸ್ಟ್ ಕೊಡ್ತಾಳೆ. ಅದೇನಂದ್ರೆ ಟಾಜೋಮಾರು ಅತ್ಯಾಚಾರ ಮಾಡಿ ಅಲ್ಲಿಂದ ಓಡ್ ಹೋಗಿರ್ತಾನೆ. ಆಮೇಲೆ ತುಂಬಾನೇ ಅಳ್ತಾ ಇದ್ದ ಮಸಾಗೋ ತನ್ನ ಚಾಕುಯಿಂದ ಗಂಡನಿಗೆ ಕಟ್ಟಿರೋ ಹಗ್ಗವನ್ನ ಕಟ್ ಮಾಡಿದಾಗ ಸ್ಯಾಮುರೈನ ಮುಖದ ಎಕ್ಸ್ಪ್ರೆಷನ್ ನೋಡಿ ಇನ್ನಷ್ಟು ಅಳೋಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಅವನು ಕೋಪ ಮಾಡ್ಕೊಂಡಂಗೂ ಕಾಣ್ತಿಲ್ಲ, ದುಃಖದಲ್ಲೂ ಇರೋ ಹಾಗೆ ಕಾಣ್ತಿಲ್ಲ. ವಿಚಿತ್ರವಾದ ಎಕ್ಸ್ಪ್ರೆಷನ್ ಕೊಡ್ತಾ ಇರೋದನ್ನ ನೋಡಿ, ನನ್ನ ಈ ರೀತಿ ನೋಡ್ಬೇಡ, ಬೇಕಿದ್ರೆ ನನಗೆ ಹೊಡೆದ್ಬಿಡು, ಸಾಯಿಸ್ಬಿಡು, ಈ ರೀತಿ ಮಾತ್ರ ನೋಡ್ಬೇಡ ಅಂತ ಇವನಿಗೆ ಚಾಕುವನ್ನ ಕೊಡೋಕೆ ನೋಡ್ತಾಳೆ. ಆದ್ರೆ ಸ್ಯಾಮುರೈ ಹಾಗೆ ನೋಡ್ತಾ ಇದ್ದಾನೆ, ಚಾಕುನು ಇಸ್ಕೊಡಲ್ಲ. ಇದರಿಂದ ಮಸಾಗೋಗೆ ತಲೆ ಕೆಟ್ಟು ಹೋಗಿ ಚಾಕು ಕೈಯಲ್ಲೇ ಇಟ್ಕೊಂಡು ಪ್ರಜ್ಞೆ ತಪ್ತಾಳೆ. ವಾಪಸ್ ಪ್ರಜ್ಞೆ ಬಂದಾಗ ನೋಡ್ತಾಳೆ ಸ್ಯಾಮುರೈ ಸಾವನ್ನಪ್ಪಿರ್ತಾನೆ. ಎದೆಗೆ ಚಾಕು ಚುಚ್ಕೊಂಡಿದೆ. ಟಾಜೋಮಾರು ಮಾಡಿದ ಕೆಲಸಕ್ಕೆ ಸ್ಯಾಮುರೈಗೆನೆ ಅವಮಾನ ಆಗಿ ಚಾಕು ಚುಚ್ಕೊಂಡು ಸಾವನ್ನಪ್ಪಿರ್ಬೋದು ಅಂತ ಮಸಾಗೋ ದುಃಖದಲ್ಲಿ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನೋಡ್ತಾಳೆ. ಮತ್ತೆ ಬೇರೆ ಬೇರೆ ರೀತಿ ಪ್ರಾಣ ಬಿಡೋಕೆ ಪ್ರಯತ್ನ ಮಾಡಿದ್ರು ಕೂಡ ಸಾಯೋಕೆ ಧೈರ್ಯ ಸಾಕಾಗಲ್ಲ. ಪೊಲೀಸ್ ಅವ್ರಿಗೆ ಇದನ್ನೆಲ್ಲ ಹೇಳಿ ನನ್ನಂತ ಅಸಹಾಯಕ ಮಹಿಳೆ ಏನ್ ಮಾಡೋಕಾಗುತ್ತೆ ಅಂತ ಒಂದೇ ಸಮ ಅಳ್ತಾ ಇದ್ದಾಳೆ. ಪ್ರೀಸ್ಟ್ ಇವಳು ಹೇಳಿದ ಕಥೆಯನ್ನ ಮಿನಾಟೋಗೆ ಹೇಳಿದಾಗ ಇವನಿಗೆ ಕನ್ಫ್ಯೂಸ್ ಆಗೋಕೆ ಶುರು ಆಯ್ತು. ಟಾಜೋಮಾರು ಹೇಳಿದ್ದು ನಿಜಾನ, ಮಸಾಗೋ ಹೇಳಿದ್ದು ನಿಜಾನ ಅಂತ ಗೊತ್ತಾಗ್ತಿಲ್ಲ. ಮಿನಾಟೋ ಹೇಳ್ತಾನೆ, ಆ ಮಹಿಳೆಯನ್ನ ನಂಬೋಕಾಗಲ್ಲ, ಕಣ್ಣಲ್ಲಿ ನೀರ್ ಹಾಕಿ ಯಾಮಾರ್ಸಿರ್ತಾಳೆ ಅಂತ.
ಅದಕ್ಕೆ ಪ್ರೀಸ್ಟ್ ಇವರಿಬ್ರು ಕತೆ ಬಿಡಿ, ಆ ಸಾವನ್ನಪ್ಪಿರೋ ಸ್ಯಾಮುರೈನ ಕತೆ ಕೇಳ್ಬೇಕು ಅಂತಿದ್ದಂಗೆ, ಏನು ಸ್ಯಾಮುರೈ ಕತೆನಾ, ಸಾವನ್ನಪ್ಪಿರೋ ವ್ಯಕ್ತಿ ಕತೆ ಹೇಳೋಕ್ ಹೇಗ್ ಸಾಧ್ಯ ಅಂತ ಮಿನಾಟೋ ಕೇಳ್ದಾಗ ಅವ್ರ 3 ಜನ ಹೇಳ್ತಿರೋದು ಸುಳ್ಳು ಅಂತಾನೆ ಮರ ಕಡೆಯವನು. ಇದಕ್ಕೆ ಪ್ರೀಸ್ಟ್ ಆತ್ಮ ಸುಳ್ಳು ಹೇಳೋಕೆ ಹೇಗ್ ಸಾಧ್ಯ ಅಂದಾಗ, ಆಯ್ತು ಆತ್ಮದ ಪ್ರಕಾರ ಏನಾಗಿತ್ತು ಅಂತ ಹೇಳಪ್ಪ ಅಂತಾನೆ ಮಿನಾಟೋ. ಪೊಲೀಸ್ ಅವರು ಸ್ಯಾಮುರೈನ ಕತೆ ಕೇಳೋಕೆ ಒಬ್ರು ಸೈಕಿಕ್ ನ ಕರ್ಸಿರ್ತಾರೆ, ಇವರನ್ನ ಮೀಕೋ ಅಂತ ಕರೀತಾರೆ. ಈ ಮಹಿಳೆ ಒಂದು ಆಚರಣೆಯ ಮುಖಾಂತರ ಸ್ಯಾಮುರೈನ ಆತ್ಮವನ್ನ ತನ್ನ ದೇಹದ ಒಳಗೆ ಆಹ್ವಾನಿಸಿದಾಗ ಸ್ಯಾಮುರೈ ಇವರ ಬಾಯಲ್ಲಿ ತನ್ನ ಪ್ರಕಾರ ಏನ್ ನಡೆದಿತ್ತು ಅಂತ ಹೇಳ್ತಾನೆ. ಇವನ ಪ್ರಕಾರ ಏನಾಗಿರುತ್ತೆ ಅಂದ್ರೆ, ಟಾಜೋಮಾರೋ ಮಸಾಗೋಗೆ ಸ್ಯಾಮುರೈನ ಬಿಟ್ಟು ತನ್ನನ್ನ ಮದುವೆ ಆಗೋದಾಗಿ ಇವಳಿಗೆ ಕೇಳ್ಕೊಂಡಾಗ ಏನ್ ಹೇಳ್ತಾಳೆ ನನ್ನ ಹೆಂಡತಿ ಅಂತ ಸ್ಯಾಮುರೈ ನೋಡ್ತಾ ಇದ್ದಾನೆ. ಅವಳಿದ್ದವಳು ಆಯ್ತು ನೀನೆ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಇದರಿಂದ ಸ್ಯಾಮುರೈ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದಲ್ಲ ಇದರ ಜನ. ಮಸಾಗೋ ಟಾಜೋಮಾರೋ ಜೊತೆ ಸುಮ್ನೆ ಹೋಗಲ್ಲ, ಹೋಗೋಕ್ಕಿಂತ ಮುಂಚೆ ನನ್ ಗಂಡನ್ನ ಸಾಯಿಸ್ಬಿಡು, ಅವನು ಬದುಕಿದ್ರೆ ನಾನ್ ನಿನ್ ಜೊತೆ ಇರೋಕಾಗಲ್ಲ ಅಂದಾಗ ಟಾಜೋಮಾರೋಗೆ ತನ್ನ ಭವಿಷ್ಯ ರಪ್ ಅಂತ ಕಣ್ಮುಂದೆ ಪಾಸ್ ಆದಂಗ ಆಗುತ್ತೆ. ಮುಂದೆ ಇವಳು ಹೀಗೆ ನನ್ನನ್ನ ಬಿಟ್ಟು ಬೇರೆಯವನ್ ಜೊತೆ ಹೋಗಿ ನನ್ನೇ ಕೊಲೆ ಮಾಡಿಸಿದ್ರು ಮಾಡಿಸ್ತಾಳೆ ಅಂತ ಇವನು ಮಸಾಗೋಗೆ ಹೊಡೆದು ಸ್ಯಾಮುರೈಗೆ ಕೇಳ್ತಾನೆ, ಇಷ್ಟು ನಿಯತ್ತಾಗಿರೋಳ್ನ ಏನ್ ಮಾಡೋಣ ಅಂತ್ಯಾ, ಸಾಯಿಸ್ಲಾ ಇಲ್ಲ ಬಿಡ್ಲಾ ನೀನೇ ಹೇಳು, ಹೇಳಕ್ಕಾಗ್ಲಿಲ್ಲ ಅಂದ್ರೆ ತಲೆ ಆಡ್ಸು ಸಾಕು ಅಂತ ಕೇಳ್ಬೇಕಾದ್ರೆ ಇದೇ ಸಿಕ್ಕಿದ ಚಾನ್ಸ್ ಅಂತ ಮಸಾಗೋ ಎದ್ದು ಓಡೋಕೆ ಶುರು ಮಾಡ್ತಾಳೆ. ಹಿಂದೆನೆ ಟಾಜೋಮಾರೋ ಹೋದ್ರೂ ಕೂಡ ಅವಳು ಸಿಗೋದೇ ಇಲ್ಲ. ವಾಪಸ್ ಬಂದು ಸ್ಯಾಮುರೈಗೆ ಕಟ್ಟಿರೋ ಹಗ್ಗವನ್ನ ಕಟ್ ಮಾಡಿ ನಂದನ್ನ ನಾನ್ ನೋಡ್ಕೊಂತೀನಿ, ನಿಂದನ್ನ ನೀನ್ ನೋಡ್ಕೋ ಅಂತ ಹೇಳಿ ಹೋಗ್ತಾನೆ. ತನ್ನ ಹೆಂಡತಿ ಮೋಸ ಮಾಡ್ಬಿಟ್ಲಲ್ಲ ಅಂತ ದುಃಖದಲ್ಲಿ ಅವಳೇ ಬಿಸಾಕಿ ಹೋಗಿದ್ದ ಚಾಕು ತಗೊಂಡು ತನ್ನ ಎದೆಗೆ ಚುಚ್ಕೊಂಡು ಸ್ಯಾಮುರೈ ಸಾವನ್ನಪ್ತಾನೆ. ಸಾಯೋಕ್ಕೂ ಮುಂಚೆ ಯಾರೋ ಬಂದು ಚಾಕು ತೆಕ್ಕೊಂಡು ಹೋದ್ರು ಅಂತ ಸ್ಯಾಮುರೈನ ಆತ್ಮ ಈ ಸೈಕಿಕ್ ಮಹಿಳೆಯ ಮುಖಾಂತರ ಪೊಲೀಸ್ ಅವ್ರಿಗೆ ಹೇಳುತ್ತೆ. ಈ 3 ಜನರ ಕಥೆಯನ್ನ ಕೇಳಿ ಮಿನಾಟೋಗೆ ಮತ್ತಷ್ಟು ತಲೆ ಕೆಡೋಕೆ ಶುರು ಆಗಿದೆ. ಇದೆಂಗಾಯ್ತು ಅಂದ್ರೆ, ಒಂದೇ ಮೂವಿ ಸ್ಟೋರಿನ 3 ಜನ ಸ್ಕ್ರೀನ್ ಪ್ಲೇ ಬರೆಯೋರ್ಗೆ ಕೊಟ್ಟಾಗ 3 ಜನ ಸೇಮ್ ಸ್ಟೋರಿನ ಇಟ್ಕೊಂಡು ಬೇರೆ ಬೇರೆ ರೀತಿ ಸ್ಕ್ರೀನ್ ಪ್ಲೇ ಬರ್ದಿರೋ ಹಾಗಿದೆ. ಮರ ಕಡೆಯವನು ಇಲ್ಲ, ಅವ್ರು 3 ಜನ ಹೇಳಿದ್ದು ಸುಳ್ಳು, ಚಾಕುಯಿಂದ ಸ್ಯಾಮುರೈ ಸಾವನ್ನಪ್ಪಿದ್ದಲ್ಲ, ಕತ್ತಿಯಿಂದ ಅವನು ಸಾವನ್ನಪ್ಪಿದ್ದು ಅಂತ ಹೇಳಿದಾಗ ಮಿನಾಟೋ, ಹಾಗಾದ್ರೆ ನೀನು ಎಲ್ಲ ನೋಡ್ಬಿಟ್ಟು ಸುಳ್ಳು ಹೇಳ್ತಿರೋ ಹಾಗಿದ್ಯಾ, ಏನ್ ವಿಷಯ ಹೇಳು ಪರವಾಗಿಲ್ಲ ಅಂತ ಕೇಳ್ತಾನೆ. ಈಗ ನಮ್ಗೆ ಗೊತ್ತಾಗುತ್ತೆ ಮರ ಕಡೆಯವನು ಕೂಡ ಪೊಲೀಸ್ ಅವ್ರಿಗೆ ಸುಳ್ಳು ಹೇಳಿದ್ದ. ಯಾಕಂದ್ರೆ ಈ ಕೇಸಲ್ಲಿ ಇವನ್ಗೆ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇರಲಿಲ್ಲ. ನಿಜ ಏನಂದ್ರೆ ಇವನಿಗೆ ಕಾಡಿನಲ್ಲಿ ಮಸಾಗೋನ ಹ್ಯಾಟ್ ಸಿಕ್ಕಿದಾಗ ದೂರದಲ್ಲಿ ಯಾರೋ ಅಳ್ತಿರೋ ಶಬ್ದ ಕೇಳಿಸುತ್ತೆ. ಯಾರದು ಅಂತ ನೋಡೋಕೆ ಬಂದ್ರೆ ಮಸಾಗೋ ಅಳ್ತಾ ಇದ್ದಾಳೆ. ಟಾಜೋಮಾರೋ ಅವಳ ಮುಂದೆ ಇದ್ರೆ ಸ್ಯಾಮುರೈ ಎಲ್ಲರೂ ತಮ್ಮ ತಮ್ಮ ಕಥೆಯಲ್ಲಿ ಹೇಳಿರೋ ಹಾಗೆ ಕಟ್ಟಾಕಿರೋದ್ರಿಂದ ಸುಮ್ನೆ ಕುತ್ಕೊಂಡು ನೋಡ್ತಿದ್ದಾನೆ. ಬೇಲಿ ಒಳಗೆ ಬಚ್ಚಿಡ್ಕೊಂಡು ಏನಾಗ್ತಿದೆ ಅಂತ ಮರ ಕಡೆಯವನು ಕೇಳಿಸ್ಕೊಂತಾ ಇದ್ದಾನೆ. ಏನಾಗ್ತಿದೆ ಅಂದ್ರೆ, ಟಾಜೋಮಾರೋ ಎಲ್ಲಾ ಮಾಡಿ ಮುಗಿಸಿ ಈಗ ಮಸಾಗೋ ಮುಂದೆ ಮಂಡಿ ಊರಿ ಕುತ್ಕೊಂಡು ಬೇಡ್ಕೊಂತಾ ಇದ್ದಾನೆ, ನೀನೇ ನನ್ನ ಹೆಂಡತಿ ಆಗ್ಬೇಕು, ನೀನ್ ಒಪ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ನಿನ್ನನ್ನ ಕೂಡ ಸಾಯಿಸ್ಬಿಡ್ತೀನಿ ಅಂದಾಗ ನಾನು ಒಪ್ಕೊಳ್ಳೋಕೆ ಆಗಲ್ಲ ಅಂತ ಮಸಾಗೋ ಹೇಳಿ ತನ್ನ ಚಾಕುವನ್ನ ಎತ್ಕೊಂಡ್ ಬಂದು ಸ್ಯಾಮುರೈನ ಕೈಗೆ ಕಟ್ಟಿರೋ ಹಗ್ಗವನ್ನ ಕಟ್ ಮಾಡ್ತಾಳೆ. ಈಗ ನೀವೇ ಡಿಸೈಡ್ ಮಾಡಿ ನಾನು ಯಾರ ಹೆಂಡತಿ ಆಗಿರ್ಬೇಕು ಅಂದಾಗ ಟಾಜೋಮಾರೋ ಕತ್ತಿ ತೆಗಿಯೋಕೆ ನೋಡ್ತಾನೆ. ಅದಕ್ಕೆ ಸ್ಯಾಮುರೈ, ಇರಪ್ಪ ಒಂದ್ ನಿಮಿಷ, ಇಂಥ ಮಹಿಳೆ ಜೊತೆ ಇರೋದಕ್ಕೆ ನನಗೆ ಇಷ್ಟ ಇಲ್ಲ, ಇವಳಿಗೋಸ್ಕರ ನಾನು ಪ್ರಾಣ ಒತ್ತೆ ಇಟ್ಟು ಫೈಟ್ ಮಾಡ್ಬೇಕಾ, ಸಾಧ್ಯನೇ ಇಲ್ಲ, ಇವಳನ್ನ ನೀನೇ ಹಿಡ್ಕೋ, ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್ಸ್ ಅಂತ ಹೇಳಿದಾಗ ಟಾಜೋಮಾರೋಗೆ ಮತ್ತೆ ತನ್ನ ಭವಿಷ್ಯ ಟಕ್ ಅಂತ ಕಣ್ಮುಂದೆ ಫ್ಲಾಶ್ ಆದಂಗ ಆಗುತ್ತೆ. ಅದಕ್ಕೆ ಯಾಕಾಗ್ಬೇಕು ಇವಳು ಸವಾಸ ಅಂತ ಇಲ್ಲಿಂದ ಹೊರಟಾಗ, ಇದೇನಪ್ಪ ನನ್ ಗಂಡ ಹಾಕೊಟ್ಟ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡು ಬೆವರ್ತಾ ಇದ್ದಾಳೆ ಮಸಾಗೋ. ಮತ್ತೆ ಇವರಿಬ್ಬರ ನಡುವೆ ಓಡ್ ಬಂದು ಕೆಳಗೆ ಬಿದ್ದು ನೆಕ್ಸ್ಟ್ ಆಸ್ಕರ್ ಅವಾರ್ಡ್ ಇವಳಿಗೆ ಅನ್ನೋ ಹಾಗೆ ಗೋಳಾಡ್ತಾ ಇದ್ದಾಳೆ. ಕಣ್ಣಲ್ಲಿ ನೀರ್ ಮಾತ್ರ ಬರ್ತಿಲ್ಲ, ಬೆವ್ರು ಕಿತ್ಕೊಂತಾ ಇದೆ ಅಷ್ಟೇ. ಈಗ ಮಸಾಗೋ ಎಂತ ಪ್ಲಾನ್ ಮಾಡ್ತಾಳೆ ಅಂದ್ರೆ, ತನ್ನ ಗಂಡ ಸ್ಯಾಮುರೈ ಹತ್ರ ಬಂದು, ನೀನೊಬ್ಬ ಗಂಡ್ಸ, ನನ್ ಮೇಲೆ ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನ, ನಿನಗೆ ತೊಂದರೆ ಕೊಟ್ಟ ವ್ಯಕ್ತಿಯನ್ನ ಏನು ಮಾಡೋಕೆ ಶಕ್ತಿನೇ ಇಲ್ವಾ, ಮೊದ್ಲು ಅವನ್ನ ಸಾಯಿಸಿ ಆಮೇಲೆ ನನ್ನೂ ಬೇಕಿದ್ರೆ ಸಾಯಿಸು, ಆಗ ಗಂಡ್ಸು ಅಂತ ಒಪ್ಕೊಂತೀನಿ ಅಂತ ಹೇಳಿ ಟಾಜೋಮಾರೋ ಹತ್ರ ಬರ್ತಾಳೆ. ನೀನು ಅಷ್ಟೇ ಗಂಡ್ಸಾಗಿದ್ದಿದ್ರೆ ನನ್ನ ಪಡ್ಕೊಳ್ಳೋಕೆ ಇವನನ್ನ ಕೊಲ್ತಾ ಇದ್ದೆ, ಕಟ್ ಹಾಕಿ ಕೂರಿಸ್ತಾ ಇರ್ಲಿಲ್ಲ, ಇವನ ಜೊತೆ ನನಗೆ ಬದುಕೋಕೆ ಇಷ್ಟ ಇಲ್ಲ, ನಿನ್ ಜೊತೆ ಆದ್ರೂ ಬದುಕೋಣ ಅಂತ ಅನ್ಕೊಂಡ್ರೆ ನಿನ್ಗೆಲ್ಲಿದೆ ಮೀಟ್ರು ಅಂತ ಇವನ ಮುಖಕ್ಕೆ ಉಗಿತಾಳೆ. ಆದ್ರೆ ಸ್ನೇಹಿತರೆ ನಿಜವಾಗ್ಲೂ ಮುಖಕ್ಕೆ ಉಗಿತಾಳೆ. ಇದರಿಂದ ಇಬ್ಬರ ರಕ್ತ ಕುದಿಯೋಕೆ ಶುರು ಆಗಿ ಇಬ್ಬರು ಹೊಡೆದಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದವರು ತುಂಬಾನೇ ಹೊತ್ತು ಫೈಟ್ ನಡೆಯುತ್ತೆ. ಕೊನೆಗೆ ಟಾಜೋಮಾರೋನೆ ಸ್ಯಾಮುರೈನ ಎದೆಗೆ ಕತ್ತಿಯಿಂದ ಚುಚ್ಚಿ ಸಾಯಿಸ್ತಾನೆ. ಈಗ ನಾನು ಗಂಡ್ಸು ಅಂತ ಪ್ರೂವ್ ಆಯ್ತಲ್ಲ, ಬಾ ನನ್ ಜೊತೆ ಅಂತ ಟಾಜೋಮಾರೋ ಮಸಾಗೋನ ಕರೆದ್ರೆ ಈಗ ಇವಳು ಕೈ ಎತ್ತುತ್ತಾಳೆ. ಇವನ ಜೊತೆನೂ ಬರೋದಿಲ್ಲ, ಇವನಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾಳೆ. ಇದೇನಪ್ಪ ಏನು ಕೈಗೆ ಸಿಗ್ಲಿಲ್ವಲ್ಲ ಅಂತ ಸ್ಯಾಮುರೈನ ಕತ್ತಿ, ಬಿಲ್ಲು ಬಾಣ, ಕುದುರೆಯನ್ನ ತಗೊಂಡು ಹೋಗಿರ್ತಾನೆ ಟಾಜೋಮಾರೋ. ಈ ಕಥೆಯನ್ನ ಕೇಳಿ ಮಿನಾಟೋ ನಗಾಡ್ತಾ ಇದ್ದಾನೆ. ಸಖತ್ತಾಗಿದೆ ಸ್ಟೋರಿ ಅಂತ ನಾನ್ ಹೇಳಿದ್ದೆ ನಿಜ ಅಂತ ಮರ ಕಡೆಯವನು ಹೇಳಿದ್ರು ಕೂಡ ಮಿನಾಟೋಗೆ ನಂಬಿಕೆ ಬರಲ್ಲ. ಪ್ರೀಸ್ಟ್ ಇದ್ದವನು ಪುರುಷರನ್ನೇ ನಂಬಲಿಲ್ಲ ಅಂದ್ರೆ ಭೂಮಿ ನರಕ ಆಗ್ಬಿಡುತ್ತೆ ಅಂದಾಗ, ಹೌದು ಭೂಮಿ ನರಕನೇ ಅಂತಾನೆ ಮಿನಾಟೋ. ತಮ್ಮ ಇನ್ನ ಯಾವ ಕಾಲದಲ್ಲಿ ಇದ್ಯಾ, ಜಗತ್ತು ಬದಲಾಗಿದೆ, ಈಗಿನ ಕಾಲದಲ್ಲಿ ಯಾರನ್ನ ಯಾರು ನಂಬಕ್ಕಾಗಲ್ಲ, ಈಗ್ಲೇ ಈ 4 ಜನರಲ್ಲಿ ಯಾರು ನಿಜ ಹೇಳ್ತಿದ್ದಾರೆ, ನೀನೇ ಹೇಳು ನೋಡೋಣ ಅಂತ ಮಿನಾಟೋ ಕೇಳಿದ್ರೆ ಪ್ರೀಸ್ಟ್ ಹತ್ರ ಉತ್ತರ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಇವ್ರಿಗೆ ಇಲ್ಲೇ ಮಗು ಅಳ್ತಾ ಇರೋ ಶಬ್ದ ಕೇಳ್ತಾ ಇದೆ. ಮಗು ಎಲ್ಲಿದೆ ಅಂತ ಹುಡ್ಕಾಡ್ದಾಗ ಗೇಟ್ ಕೆಳಗೆನೆ ಒಂದು ಮಗುವನ್ನ ಯಾರೋ ಬಿಟ್ಟು ಹೋಗಿದ್ದಾರೆ. ತಕ್ಷಣ ಆ ಮಗುವಿನ ಹತ್ರ ಓಡ್ ಬಂದ ಮಿನಾಟೋ
ಮಗುವಿಗೆ ಚಳಿ ಆಗ್ಬಾರ್ದು ಅಂತ ಒತ್ಸಿದ್ದ ಬಟ್ಟೆ ಮತ್ತೆ ತಾಯ್ತವನ್ನ ಕೂಡ ಎತ್ಕೊಂಡಾಗ ಮರ ಕಡೆಯವನ್ ಬಂದು ಬೈತಾ ಇದ್ದಾನೆ. ಇದ್ಯಾಕ್ ಹೀಗ್ ಮಾಡ್ತಾ ಇದ್ಯಾ, ಇದು ತಪ್ಪಲ್ವಾ ಅಂದಾಗ, ಏನೋ ನಾನ್ ಮಾಡಿದ್ದು ತಪ್ಪ, ಮಗುವಿನ ತಂದೆ ತಾಯಿ ಮಗುವನ್ನ ಹುಟ್ಸ್ಬಿಟ್ಟು ಇಲ್ಲಿ ಬಿಸಾಕಿ ಹೋಗಿದಾರಲ್ಲ, ಅವ್ರು ಮಾಡಿದ್ ಇನ್ನೇನ್ ಮತ್ತೆ, ನಾನು ಈ ಕೆಟ್ಟ ಪ್ರಪಂಚದಲ್ಲಿ ಸರ್ವೈವ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಮಿನಾಟೋ. ಈ ಮಗುವಿನ ತಂದೆ ತಾಯಿಗೆ ಏನ್ ಕಷ್ಟ ಇತ್ತೋ ಏನೋ ಗೊತ್ತಿಲ್ಲ, ಮಗುವಿನ ರಕ್ಷಣೆಗೆ ತಾಯ್ತವನ್ನ ಕೂಡ ಹಾಕಿ ಹೋಗಿದ್ದಾರೆ, ಅದನ್ನ ಕೂಡ ತಗೊಂಡ್ ಹೋಗ್ತಿದ್ಯಲ್ಲ ಅಂದ್ರು ಮಿನಾಟೋ ಕೇಳಲ್ಲ. ಮರ ಕಡೆಯವನಿಗೆ ಮಿನಾಟೋ, ನೀನೇನ್ ಸಾಚ ಅಲ್ಲ, ನಿನ್ನ ಬಿಟ್ಟು ಬೇರೆಯವರೆಲ್ಲ ಹೇಳಿದ ಕತೆ ಸುಳ್ಳು ಅಂದೆ, ನಿನ್ನ ಕತೆಯಲ್ಲಿ ಆ ಚಾಕು ಏನಾಯ್ತು ಮತ್ತೆ, ಅದನ್ನ ಕತ್ಕೊಂಡ್ ಹೋಗಿ ನೀನು ಮಾರ್ಕೊಂಡಿದ್ಯಾ ಅಲ್ವಾ, ನನಗೆ ಗೊತ್ತಿಲ್ವಾ ನಿಮ್ಮಂತವ್ರ ಬುದ್ಧಿ ಅಂತ ಬೈದು ಇಲ್ಲಿಂದ ಹೋಗ್ತಾನೆ. ಏನ್ ಮನುಷ್ಯರು ಹಿಂಗಾಗೋದ್ರಲ್ಲ ಅಂತ ಮಗುವನ್ನ ಎತ್ಕೊಂಡು ದುಃಖದಲ್ಲಿ ನಿಂತಿರೋ ಪ್ರೀಸ್ಟ್ ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಕಡಿಮೆ ಆಯ್ತು ಅಂತ ಇಲ್ಲಿಂದ ಹೊರಟಾಗ ಮಗುವನ್ನ ಇಸ್ಕೊಳ್ಳೋಕೆ ಬರ್ತಾನೆ ಮರ ಕಡೆಯವನು. ಯಾಕೆ ಇರೋ ಒಂದು ಬಟ್ಟೆಯನ್ನು ಕತ್ಕೊಂಡ್ ಹೋಗ್ತೀಯಾ ಅಂದಾಗ, ಇಲ್ಲ ಕಣಪ್ಪ, ನನ್ನ ತಪ್ಪು ತಿಳಿಬೇಡ, ನಾನು ಆ ಚಾಕುವನ್ನ ಕತ್ಕೊಂಡ್ ಹೋಗಿದ್ದಕ್ಕೆ ನನಗೇನೆ ಮುಜುಗಾರ ಆಗ್ತಾ ಇದೆ, ನನಗೆ 6 ಜನ ಮಕ್ಕಳಿದ್ದಾರೆ, ಈ ಮಗುವನ್ನ ನಾನೇ ತಗೊಂಡ್ ಹೋಗ್ತೀನಿ, 6 ಮಕ್ಕಳನ್ನ ಸಾಕ್ತಿರೋನ್ಗೆ ಇದೊಂದೇನ್ ಎಕ್ಸ್ಟ್ರಾ ಆಗಲ್ಲ ಅಂತ ಮರ ಕಡೆಯವನು ಹೇಳ್ದಾಗ, ಆಯ್ತು ನಿಮ್ಮನ್ನ ನಂಬ್ಕೊಂಡು ಕೊಡ್ತೀನಿ ಅಂತ ಹೇಳಿ ಪ್ರೀಸ್ಟ್ ಮಗುವನ್ನ ಇವನ ಕೈಗೆ ಕೊಟ್ಟು ಕಳಿಸ್ತಾನೆ. ಅದೇನ್ ಗ್ಯಾರಂಟಿ ಮೇಲೆ ಮಗುವನ್ನ ಕೊಟ್ನೋ ಗೊತ್ತಿಲ್ಲ, ನಿಜ ಹೇಳಿ ಮಗುವನ್ನ ಸಾಕ್ತಾನೋ ಇಲ್ಲ ಮಾರ್ಕೊಂತಾನೋ ಹೇಳಕ್ಕಾಗಲ್ಲ. ಮೂವಿ ಇಲ್ಲಿಗೆ ಮುಗಿಯುತ್ತೆ. ಆದ್ರೆ ವಿಡಿಯೋ ಇಲ್ಲಿಗೆ ಮುಗ್ದಿಲ್ಲ ಸ್ನೇಹಿತರೆ. ಏನಾಯ್ತು ಮೂವಿಯಲ್ಲಿ ಅಂತ ಈಗ ಡೀಟೇಲ್ ಆಗಿ ನೋಡೋಣ. ಈ ಮೂವಿ ಸ್ನೇಹಿತರೆ ಒಳ್ಳೆ ಆರ್ಟಿಸ್ಟ್ ಬಿಡಿಸಿರೋ ಪೇಂಟಿಂಗ್ ಇದ್ದಂಗೆ, ಮೇಲ್ನೋಟಕ್ಕೆ ಒಂದು ಕಥೆಯನ್ನ ಹೇಳೋ ರೀತಿ ಕಾಣ್ತಾ ಇದ್ರೆ ಒಳ ಅರ್ಥ ಬೇರೆನೆ ಇರುತ್ತೆ. ಈ ಮೂವಿನೂ ಅಷ್ಟೇ ಸತ್ಯ, ಮನುಷ್ಯತ್ವ, ಪ್ರಾಮಾಣಿಕತೆಯ ವಿರುದ್ಧವಾಗಿ ನಡೆಯುವಂತ ಕಥೆ. ಹೇಗೆ ಮನುಷ್ಯನನ್ನ ನಂಬೋಕಾಗಲ್ಲ, ಸಿಚುವೇಶನ್ಗೆ ತಕ್ಕ ಹಾಗೆ ತಾನು ಕಣ್ಣಾರೆ ನೋಡಿದ್ದನ್ನ ಚೇಂಜ್ ಮಾಡ್ಕೊಂತಾನೆ, ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಗುರ್ತಿಡಿಯೋಕೆ ಕಷ್ಟ. ಇದನ್ನೇ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಕೊನೆಗೆ ಮನುಷ್ಯತ್ವವನ್ನ ಮರೆತು ಮಗುವನ್ನ ಯಾರೋ ಬಿಟ್ಟೋಗಿರೋದಷ್ಟೇ ಅಲ್ಲ, ಮಿನಾಟೋ ಏನು ತಿಳಿದೇ ಇರೋ ಮಗುವಿನ ಹತ್ರನೂ ಕಳ್ಳತನ ಮಾಡ್ತಾನೆ. ಇಡೀ ಮೂವಿಯಲ್ಲಿ ಮನುಷ್ಯರು ಡಿಫ್ರೆಂಟ್ ಆಗಿ ಕತೆ ಹೊಡೆಯೋದು, ಸುಳ್ಳು ಹೇಳೋದನ್ನ ನೋಡಿದ್ರೆ ಮರ ಕಡೆಯವನು ಕೂಡ ಮಗುವನ್ನ ಎತ್ಕೊಂಡು ಹೋಗಿ ಏನ್ ಮಾಡ್ತಾನೋ ಅನ್ನೋ ಆತಂಕ ಶುರು ಆಗುತ್ತೆ. ಮನುಷ್ಯ ಆದವನು ಏನ್ ಮಾಡ್ತಾನೆ ಅಂದ್ರೆ, ತಾನು ನೋಡಿರೋ ಘಟನೆನ ಯಾವ ರೀತಿ ನೆನ್ಪಿಟ್ಕೊಂಡಿರ್ತಾನೆ, ಯಾವ ದೃಷ್ಟಿಕೋನದಲ್ಲಿ ಆ ಘಟನೆಯನ್ನ ನೋಡಿರ್ತಾನೆ, ತನ್ನ ಮನಸ್ಸಿನಲ್ಲಿ ಯಾವ ಯಾವ ವಿಚಾರಗಳಿದ್ದಾವೆ, ಇದೆಲ್ಲದರ ಪ್ರಕಾರ ಆ ಘಟನೆಯ ಬಗ್ಗೆ ತನ್ನದೇ ಆದ ಅಭಿಪ್ರಾಯವನ್ನ ಹೇಳ್ತಾನೆ. ಅದು ಯಾವತ್ತೂ ಸಂಪೂರ್ಣವಾಗಿ ಸತ್ಯ ಆಗಿರಲ್ಲ. ಯಾವ್ದೋ ಘಟನೆ ಬಗ್ಗೆ ಇರ್ಲಿ, ನಾವು ಕೆಲವೊಮ್ಮೆ ನಮ್ಮ ಬಗ್ಗೆನೆ ಸಂಪೂರ್ಣವಾಗಿ ಸತ್ಯ ಹೇಳಲ್ಲ. ನಾವು ಜೀವನದಲ್ಲಿ ಇರೋದೇ ಒಂದು ರೀತಿ, ಯಾರ ಹತ್ರನಾದ್ರೂ ನಮ್ಮ ಬಗ್ಗೆ ಹೇಳ್ಕೊಳ್ಳುವಂತ ಸಂದರ್ಭ ಬಂದಾಗ ಅವರಿಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಅವರಿಗೆ ಕನ್ವಿನ್ಸ್ ಆಗೋ ರೀತಿ ಹೇಳ್ತೀವಿ. ಎಕ್ಸಾಂಪಲ್ಗೆ ಹೇಳ್ಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ಕೆಲಸ ಕಳ್ಕೊಂಡು ಮನೆಯಲ್ಲಿ ಕೂತಿದ್ರು ಕೂಡ ಕೆಲಸ ಇಲ್ಲ ಅಂತ ಹೇಳ್ದಲೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀನಿ ಅಂದಂಗೆ. ಈ ಮೂವಿಯಲ್ಲೂ ಅಷ್ಟೇ, ಯಾರು ನಿಜ ಹೇಳ್ತಾ ಇದಾರೆ, ನಿಜವಾಗ್ಲೂ ಸ್ಯಾಮುರೈ ಹೇಗ್ ಸತ್ತ ಅಂತ ಗೊತ್ತೇ ಆಗಲ್ಲ. ಎಲ್ಲರೂ ತಮ್ಮ ಮಾನ ಮರ್ಯಾದೆ ಕಾಪಾಡ್ಕೊಳ್ಳೋಕೆ ಏನ್ ಹೇಳ್ಬೇಕೋ ಅದನ್ನ ಮಾತ್ರ ಹೇಳಿರೋದು. ಟಾಜೋಮಾರೋನ ಕಥೆಯಲ್ಲಿ ತಾನು ವೀಕ್ ಅಂತ ತೋರ್ಸ್ಕೋಬಾರ್ದು, ಮಸಾಗೋ ಮುಂದೆ ಮಂಡಿ ಉರಿ ಕೂತ್ಕೊಂಡು ನನ್ನ ಮದುವೆ ಆಗು ಅಂತ ಕೇಳ್ಕೊಂಡೆ ಅಂತ ಹೇಳಿದ್ರೆ ಮಾನ ಮರ್ಯಾದೆ ಏನಾಗ್ಬೇಡ ಅಂತ ಡೈರೆಕ್ಟ್ ಆಗಿ ಅವಳನ್ನ ಪಡ್ಕೊಳ್ಳೋಕೆ ತಾನೇ ಸ್ಯಾಮುರೈನ ಕೊಂದಿದ್ದಾಗಿ ಹೇಳ್ತಾನೆ. ಮಸಾಗೋ ತನ್ನ ಕಥೆಯಲ್ಲಿ ತನ್ನದು ಯಾವುದೇ ರೀತಿ ತಪ್ಪಿಲ್ಲ, ಗಂಡನನ್ನ ಬಿಟ್ಟು ಇರೋಕಾಗ್ದೆ ಆತ್ಮಹತ್ಯೆ ಮಾಡ್ಕೊಳ್ಳೋಕು ಪ್ರಯತ್ನ ಪಟ್ಟಿದ್ದೆ ಅಂತ ಹೇಳ್ತಾಳೆ. ಇನ್ನ ಸ್ಯಾಮುರೈನ ಆತ್ಮ ಕೂಡ ಟಾಜೋಮಾರೋ ತನ್ನನ್ನ ಸಾಯಿಸ್ದ ಅಂದ್ರೆ ಆತ್ಮಕ್ಕೂ ಗೌರವ ಇರಲ್ಲ ಅಂತ ತಾನೇ ದುಃಖದಲ್ಲಿ ಚಾಕೋ ಹಾಕೊಂಡು ಸಾವನ್ನಪ್ಪಿರೋದಾಗಿ ಹೇಳ್ತಾನೆ. ಅದು ಆ ಸೈಕಿಕ್ ನ ದೇಹದಲ್ಲಿ ಆತ್ಮ ಬಂದಿದ್ದು ನಿಜ ಆಗಿದ್ದಿದ್ರೆ ಆ ಮಹಿಳೆ ನಕಲಿ ಸೈಕಿಕ್ ಆಗಿ ಹೇಳಿದ್ದೆಲ್ಲ ಕತೆ ಆಗಿರ್ಬೋದು, ಅದನ್ನ ಕೂಡ ನಂಬೋಕಾಗಲ್ಲ. ಇನ್ನ ಮರ ಕಡೆಯವನು ಪೊಲೀಸ್ ಅವರ ಮುಂದೆ ಒಂದ್ ಕತೆ ಹೇಳಿ ಮಿನಾಟೋ ಮುಂದೆ ಇನ್ನೊಂದು ಕತೆ ಹೇಳ್ದ. ಇವನಿಗೆ ಕಥೆಯಲ್ಲಿ ಯಾಕೆ ಟ್ವಿಸ್ಟ್ ಆಡ್ ಮಾಡ್ಬೇಕು ಅನಿಸ್ತೋ ಗೊತ್ತಿಲ್ಲ, ಇವನು ಹೇಳಿದ 2 ಕಥೆಯಲ್ಲೂ ಯಾವ್ದ್ ಸತ್ಯ ಅಂತ ಗೊತ್ತೇ ಆಗಲ್ಲ. ಈ ಮೂವಿ ರಿಲೀಸ್ ಆಗೋವರೆಗೂ ಬೇರೆ ಎಲ್ಲಾ ಮೂವೀಸ್ ಅಲ್ಲೂ ಕೊನೆಗೆ ಏನಾದ್ರೂ ಒಂದು ಸತ್ಯ ಗೊತ್ತಾಗಿ ಮೂವಿ ಎಂಡ್ ಆಗೋ ಹಾಗೆ ಮಾಡ್ತಿದ್ರು. ಅದೇ ಈ ಮೂವಿಯಲ್ಲಿ ಡಿಫ್ರೆಂಟ್ ಆಗಿ ಮೂವಿಯಲ್ಲಿ ಆಲ್ಮೋಸ್ಟ್ ಹೇಳಿದ್ದೆಲ್ಲ ಸುಳ್ಳೆ ಅನ್ನೋ ಹಾಗೆ ತೋರಿಸಿದ್ದಾರೆ. ಏನ್ ನಡೀತು ಅಂತ ಸತ್ಯವನ್ನ ಡೈರೆಕ್ಟ್ ಆಗಿ ತೋರಿಸಿದ್ರೆ 1/4 ಗಂಟೆ ಶಾರ್ಟ್ ಫಿಲ್ಮ್ ಆಗಿರೋದು ಅಷ್ಟೇ. ಮೂವಿ ನೋಡ್ಬೇಕಾದ್ರೆ ಎಲ್ಲಾ ಐ ವಿಟ್ನೆಸ್ ಗಳು ಆಡಿಯನ್ಸ್ ಕಡೆ ಮುಖ ಮಾಡಿ ಕುತ್ಕೊಂಡು ತಮ್ಮ ಕಥೆಯನ್ನ ಹೇಳ್ತಾರೆ. ಅಂದ್ರೆ ಡೈರೆಕ್ಟರ್ ನಮ್ಮನ್ನೇ ಪೊಲೀಸ್ ಅವರ ಜಾಗದಲ್ಲಿ ಅಥವಾ ಜಡ್ಜ್ ನ ಜಾಗದಲ್ಲಿ ಕೂರಿಸಿದ್ದಾರೆ. ಆದ್ರೆ ಇವರೆಲ್ಲರೂ ಹೇಳಿದ ಕಥೆಯಿಂದ ಯಾವ ಕತೆ ನಿಜ ಯಾವ ಕತೆ ಸುಳ್ಳು ಅಂತ ಕೊನೆಗೂ ಕಂಡಿಡಿಯೋಕೆ ಆಗಲ್ಲ. ಇವತ್ತಿಗೂ ಎಷ್ಟೊಂದು ಕೇಸ್ಗಳು ಸಾಲ್ವ್ ಆಗಿಲ್ವಲ್ಲ, ಆ ಲಿಸ್ಟ್ ಗೆ ಈ ಕೇಸ್ ಕೂಡ ಸೇರ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಟಾಜೋಮಾರೋ ಕೊಲೆ ಮಾಡಿರೋದಾಗಿ ಒಪ್ಕೊಂಡಿದ್ದಾನಲ್ಲ ಅಂತ ಎಲ್ಲ ಅವನ ತಲೆಗೆ ಮೆತ್ತಬಹುದು ಅಷ್ಟೇ. ಮತ್ತೆ ಸ್ಯಾಮುರೈನ ಆತ್ಮ ಹೇಳಿದ ಕಥೆಯಲ್ಲಿ ತನ್ನ ದೇಹಕ್ಕೆ ಚಾಕು ಹಾಕೊಂಡಾದ್ಮೇಲೆ ಸಾಯೋಕ್ಕೂ ಮುಂಚೆ ಯಾರೋ ಬಂದು ಚಾಕುವನ್ನ ತೆಕ್ಕೊಂಡು ಹೋದ್ರು ಅಂತ ಆತ್ಮ ಹೇಳುತ್ತೆ. ಅವನು ಮೋಸ್ಟ್ಲಿ ಮರ ಕಡೆಯವನೇ ಆಗಿರ್ಬೋದು, ಯಾಕಂದ್ರೆ ಕೊನೆಯಲ್ಲಿ ಮಿನಾಟೋ ಆ ಚಾಕುನ ನೀನೇ ಕದ್ದಿರೋದಲ್ವಾ ಅಂತ ಹೇಳಿದ್ರು ಕೂಡ ಇಲ್ಲ ಅಂತ ಅವನು ಹೇಳೋದಿಲ್ಲ, ಸುಮ್ನೆ ನಿಂತಿರ್ತಾನೆ. ಈ ಮರ ಕಡೆಯವನು ತನ್ನ ಕಥೆಯಲ್ಲಿ ಟಾಜೋಮಾರೋ ಸ್ಯಾಮುರೈನ ತನ್ನ ಕತ್ತಿಯಿಂದ ಸಾಯಿಸಿದ್ದು ಚಾಕುವಿಂದ ಅಲ್ಲ ಅಂತ ಹೇಳಿರ್ತಾನೆ. ಮೋಸ್ಟ್ಲಿ ಈ ಮರ ಕಡೆಯವನು ಸುಳ್ಳು ಹೇಳಿರ್ಬೋದು, ಯಾಕಂದ್ರೆ ಕೊಲೆಗೆ ಬಳಸಿದ ಚಾಕುನ ತಾನು ಮಾರಿರೋದನ್ನ ಮುಚ್ಚಿಡೋಕೆ. ಎಲ್ಲರೂ ಹೇಳಿದ ಕಥೆಯಲ್ಲಿ ಇದೊಂದು ಸತ್ಯ ಇರ್ಬೋದು, ಪೂರ್ತಿ ಸತ್ಯ ಏನು ಅಂತ ಗೆಸ್ ಮಾಡೋಕೆ ಆಗಲ್ಲ. ಸ್ನೇಹಿತರೆ, ಒಂದ್ಸಲ ನೀವೇ ತಲೆಗೆ ಪ್ರೆಷರ್ ಹಾಕಿ ಮೊದ್ಲಿಂದ ಎಲ್ಲರೂ ಹೇಳಿದ ಕಥೆಯಲ್ಲಿ ಏನಾದ್ರೂ ಕಾಮನ್ ಆಗಿರೋದು ಕಂಡಿಡಿಯೋಕಾಗುತ್ತಾ ನೋಡಿ. ತಲೆನೋವು ಬಂದ್ರು ಯಾವ ಸತ್ಯನೂ ಗೊತ್ತಾಗಲ್ಲ. ಅಷ್ಟು ಇಂಟೆಲಿಜೆಂಟ್ ಆಗಿ ಕಥೆಗಳನ್ನ ಡಿಸೈನ್ ಮಾಡಿದರೆ ಈ ಮೂವಿಯ ರೈಟರ್. ಚಾಕುನ ಎಕ್ಸಾಂಪಲ್ ಗೆ
ತಗೊಳ್ಳಿ ಸ್ನೇಹಿತರೆ, ಚಾಕುಯಿಂದನೇ ಕೊಲೆ ಆಗಿದ್ದಿದ್ರೆ ಟಾಜೋಮರನೇ ಚಾಕುನ ಸ್ಯಾಮುರಾಯ್ನ ಎದೆಗೆ ಹಾಕಿರ್ಬೋದು. ಇಲ್ಲ ತನ್ನ ಗಂಡನಿಂದ ದೂರ ಆಗೋಕೆ ಇದೇ ಸಿಕ್ಕಿದ ಚಾನ್ಸ್ ಯಾರು ಇಲ್ಲ ಅಂತ ಮಸಾಗೋನೆ ಸಾಯಿಸಿರ್ಬೋದು. ಇಲ್ಲ ಸ್ಯಾಮುರಾಯ್ನೆ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರ್ಬೋದು. ಹೀಗೆ ಎಲ್ಲರ ಕಥೆಯಲ್ಲಿ ಒಂದೊಂದು ಪಾಯಿಂಟ್ ನ ಹಿಡ್ಕೊಂಡ್ರೆ ಅದಕ್ಕೆ ಇನ್ನೊಂದೈದು ಪಾಸಿಬಿಲಿಟೀಸ್ ನಮ್ಮ ಮುಂದೆ ಕಾಣುತ್ತೆ. ಒಟ್ನಲ್ಲಿ ಮೂವಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗೋದೇನಂದ್ರೆ ಯಾರನ್ನೇ ನಂಬುದ್ರು ಮನುಷ್ಯರನ್ನ ನಂಬೋಕಾಗಲ್ಲ. ಎಲ್ಲರೂ ತಮ್ಮ ಸ್ಥಾನಮಾನ ಮನಸ್ಥಿತಿಯ ತಕ್ಕ ಹಾಗೆ ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ಬೇಕು ಅನ್ನೋದನ್ನ ಆನ್ ದ ಸ್ಪಾಟ್ ಡಿಸೈಡ್ ಮಾಡ್ತಾರೆ. ಈ ರೀತಿ ಒಂದಲ್ಲ ಒಂದ್ಸಲ ನಾವು ಕೂಡ ಮಾಡಿರ್ತೀವಿ ಸ್ನೇಹಿತರೆ, ಇಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಸೊ ಈ ಮೂವಿ ನೋಡಿದ್ಮೇಲೆ ನಿಮ್ಗೆ ಹೇಗನ್ನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.